ಮೊನ್ನೆ ಒಂದು ಜನವರಿಯಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನಾನು. ಅಲ್ಲಿ ಶ್ರೀನಗರ ಜಮ್ಮು ಕಾಶ್ಮೀರ ಒಂದು ಬಾರ್ಡ್ರಲ್ಲಿ ಕೀರನ್ ಸೆಕ್ಟರ್ ಅನ್ನೋ ಒಂದು ಜಾಗ ಇದೆ. 75 ವರ್ಷದಿಂದ ಆ ಗ್ರಾಮಕ್ಕೆ ಕರೆಂಟೇ ಇರಲಿಲ್ಲ. ಈಗ ಕರೆಂಟ್ ಸಿಕ್ಕಿದೆ. ಈ ಕರೆಂಟ್ ಯಾರು ಕೊಟ್ಟಿದ್ದು? 75 ವರ್ಷ ಬೇಕಾಯ್ತಾ ಕರೆಂಟ್ ಕೊಡೋದಕ್ಕೆ? ಇಲ್ಲ, ಖಂಡಿತ ಇಲ್ಲ. ಇವತ್ತು ನೋಡಿ, ನರೇಂದ್ರ ಮೋದಿಯವರು 10 ವರ್ಷದ ಆಳ್ವಿಕೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಇರ್ಬೋದು, 10 ರಿಂದ 12 ಕೋಟಿ ಎಕ್ಸ್ಟ್ರಾ ಕನೆಕ್ಷನ್ಗಳು ಸಿಕ್ಕಿದೆ. ಹಳ್ಳಿಗಳ ಕಡೆ ಯಾರು ಸೌದೆಗಳನ್ನ ಉಪಯೋಗಿಸ್ತಾ ಇಲ್ಲ, ಇವತ್ತು ಗ್ಯಾಸ್ ಸಿಲಿಂಡರ್ ಉಪಯೋಗಿಸ್ತಾ ಇದ್ದಾರೆ. ಆ ರೀತಿ ಇದೆ. ಅದಲ್ದೇ ಏನು ನೀರಿನ ನಲ್ಲಿ ಸಂಪರ್ಕ ಇರ್ಬೋದು ಮನೆಗಳಿಗೆ, ಅದು ಕೂಡ ಸಾಕಷ್ಟು ಆಗ್ತಾ ಇದೆ. ನೀವು ಹೇಳಿದ್ರೆ ಎಲೆಕ್ಟ್ರಿಫಿಕೇಶನ್, ಅದು ಕೂಡ ಬಹಳಷ್ಟು ಗ್ರಾಮಗಳಿಗೆ ಆಗ್ತಾ ಇದೆ. ರಾಮಕೃಷ್ಣ ಅವರೇ, ಅದು ನಾನೇ ಖುದ್ದಾಗಿ ಓದಿರುವಂತ ಒಂದು ಆರ್ಟಿಕಲ್. ನಾವು ಕೂಡ ಸುದ್ದಿ ಮಾಡಿದೀವಿ. 75 ವರ್ಷ ಬೇಕಾಯ್ತಾ ಅಲ್ಲಿಗೆ? ನಾನು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಅಲ್ಲೊಂದು ಗ್ರಾಮಕ್ಕೆ ಕರೆಂಟ್ ತರೋದಿಕ್ಕೆ 75 ವರ್ಷ ಬೇಕಾಯ್ತಾ? ನೋಡ್ರಿ, ಒಂದ್ ತಿಳ್ಕೊಳ್ಳಿ, ಕೆಲವು ಬೆಟ್ಟ ಗುಡ್ಡಗಳಲ್ಲಿ ಇರ್ತಕ್ಕಂಥದಕ್ಕೆ ಒಂದು ಬಾವಿ ಆಗದು ಏಕಾಂಗಿಯಾಗಿ ನೀರು ತುಂಬಿಸಿದ್ದಾರೆ ಸರ್. ನೀರಾವರಿ ಪ್ರದೇಶ ರೀ. ಬೆಟ್ಟ ಗುಡ್ಡದ ಲೈಟ್ ಕಂಬ ಹಾಕೋದಷ್ಟು ಸುಲಭ ಮನಮೋಹನ್ ಸಿಂಗ್ ಕಾಲದಲ್ಲಿ ಇಡೀ ಜಮ್ಮು ಕಾಶ್ಮೀರ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ಆಗಿಲ್ಲ. ರಾಮಕೃಷ್ಣ ಅವರೇ, 5 ಡೆವಲಪ್ಮೆಂಟ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಾಗಿದ್ದು ಜಮ್ಮು ಕಾಶ್ಮೀರದ್ದು ಕೇಳಿದ್ರು ಕುಮಾರ್ ಅವರು. ನಿಮಗೆ 2.5 ನಿಮಿಷ ಟೈಮ್ ಇತ್ತು, ಹೇಳ್ಬಿಡಿ. ಕೌಂಟ್ ಮಾಡಿ. 5 ಸಾಧನೆ ಕಾಂಗ್ರೆಸ್ ಸರ್ಕಾರದ. ಮಾಡಿದೀವಿ, ಒಂದ್ ನಿಮಿಷ ಅವ್ರು ಕೇಳಿದ್ರೆ ಬರ್ಕೊಳ್ಳಿ. ಟನಲ್ಗಳು ಮಾಡಿರ್ತಕ್ಕಂಥದ್ದು ಅರ್ಥ ಆಗ್ತಿದ್ಯಾ? ಇಂಡಸ್ಟ್ರಿಗಳು ಮಾಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ಎಲ್ಲರೂ ಒಟ್ಟಿಗೆ ಹೇಳ್ತಾ ಇದ್ರೆ ನಾನು ನೆಕ್ಸ್ಟ್ ಟೈಮ್ ದಿನ ಬರ್ತೀನಿ. ನಾನು ಸುಳ್ಳು ಹೇಳಿದ್ರೆ ನೀವು ಅದೇ ಪ್ರಶ್ನೆ ಮತ್ತೆ ಕೇಳಿ. ಅರ್ಥ ಆಗ್ತಿದ್ಯಾ? ಅಲ್ಲಿ ವಿದ್ಯಾರ್ಥಿಗಳ ಕಾಲೇಜುಗಳನ್ನು ಕಟ್ಕೊಟ್ಟಿದೀವಿ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಟೂರಿಸಂ ಇಂಪ್ರೂವ್ಮೆಂಟ್ ಮಾಡಿದ್ವಿ. 0 ಟಾಲರೆನ್ಸ್ ಯಾವ್ದ್ರಲ್ಲಿ? ಟೆರರಿಸಂ 0 ಟಾಲರೆನ್ಸ್ ತಂದಿದ್ವಿ. ಇವತ್ತು ಮನಮೋಹನ್ ಸಿಂಗ್ ಪ್ರಪಂಚದಲ್ಲಿ ಒಬಾಮಾ ಬಂದು ಹೋಗ್ತಾರೆ, ನಿಮ್ಮಂತ ಪ್ರಧಾನ ಮಂತ್ರಿಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ನೀವು ಪುಣ್ಯ ಮಾಡಿದ್ರಿ ಅಂತ ಹೇಳ್ತಾರೆ. 0 ಟಾಲರೆನ್ಸ್ ಇಷ್ಟಿರ್ಲಿಲ್ಲ ಇವ್ರ ಕಾಲದ. ಇವಾಗ ನೋಡಿ, ಒಬ್ರು ಹೇಳಿದಾರೆ, ಯಾರು ಇವ್ರ ಜೈಲಲ್ಲಿ ಇಟ್ಟಿದ್ದೀರಾ, ಅವ್ರು ಈಚೆ ಬಿಡಿ, ಅವ್ರ ಕಲ್ ಮತ್ತೆ ಹೊಡಿತಾರೆ. ನೋಡಿ, ಒಬ್ರು ರೈಟ್ ಇನ್ಫಾರ್ಮೇಶನ್ ಅಲ್ಲಿ ಹಾಕ್ತಾರೆ. ಅವ್ರ ಹೆಸರು ಪಾಪ ನೆನೆಸ್ಕೋಬೇಕು ನಾನು. 8 ವರ್ಷದಿಂದ ಹೇಳಿದ್ದಾರೆ, ಪ್ರಫುಲ್ ಸರ್ದಾ ಅಂತೇಳಿ. ಅವರು ಮೋದಿ ಗೌರ್ಮೆಂಟ್ ಅಲ್ಲಿ ಬರೀ 8 ವರ್ಷದ ಹೇಳಿದ್ದಾರೆ. 10 ವರ್ಷದ ಏನ್ ಹೇಳಿದ್ದಾರೆ? ಫ್ರಮ್ 2000 ಆಗಸ್ಟ್ 22 ಟು 14ರಿಂದ 22 ಈ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ 2132 ಆಗುತ್ತೆ. ಇದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅದ್ರ 1500 ಜನ ನಮ್ಮ ಸೈನಿಕರು ಹೊಡೆದು ಉಳಿಸ್ತಾರೆ ಅವ್ರನ್ನ. ಅದಾದ್ಮೇಲೆ 1432 ಜನನ ಹಿಡ್ದಾಕೊಳ್ತೀವಿ. ನೀವು ಮೋದಿ ಬಂದು 58 ಇದು ಅವೆಲ್ಲ ಏನು ನಡೆಯಲ್ಲ. 2132 ಅದು 22ಕ್ಕೆ ಮಾತ್ರ ಅವ್ರು ತಗೊಂಡಿರೋದು, ಇನ್ನು 2 ವರ್ಷ ತಗೊಂಡಿಲ್ಲ. 2132 ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಯಾಕಾಯ್ತು? ನೀವ್ ಹೇಳ್ತಿರಲ್ಲ, ನೀವು ನಾವು ಮೋದಿ ಇದ್ಮೇಲೆ ಪ್ರತಿಯೊಂದಕ್ಕೂ ಪರಿಹಾರ ಅಂತ ಹೇಳೋರು. ಇಷ್ಟು ಅಟ್ಯಾಕ್ ಯಾಕಾಯ್ತು? ಸಿವಿಲ್ ಇಷ್ಟೊಂದು ಜನ ಯಾಕೆ ಸಾಯ್ತಾ ಇದ್ದಾರೆ? ಹೇಳಿದ್ರ ಅದು ಯಾವತ್ತಾದ್ರು ನೀವು? ಉತ್ತರ ಕೊಡ್ತೀನಿ ಮೇಡಮ್. ಬಿಹೇಟು 2 ತಲೆ ಕಡ್ರೆ 10 ತಲೆ ತರ್ತೀನಿ ಅಂತ ಹೇಳಿದ್ರಿ ನೀವು. ಎಲ್ಲಿ ಇವ್ರು ಕೈಲಿ ಇಟ್ಕೊಂಡ್ ಬಂದಾರ? ಬಾಲರಾಜ್ ಎಲ್ರಿ ತೋರಿಸಿ, ಕೈಲಿ ಇಟ್ಕೊಂಡ್ ಬಂದಿದ್ರಿ ತಲೆಗಳನ್ನ. ಜನಗಳನ್ನ ಎಮೋಷನ್ ಅಲ್ಲಿ ಮೋಸ ಮಾಡೋದಲ್ಲ ನೀವು. ಅರ್ಥ ಆಗ್ತಿದ್ಯಾ? ಅವ್ರ ಅಧಿಕಾರ ಹಿಡಿದ ತಕ್ಷಣ 2 ತಲೆ ಕಟ್ಕೊಂಡು ದ್ರೋಹಿಗಳು ಪಾಕಿಸ್ತಾನದವರು. ನೀವೇನಂತ ಹೇಳಿದ್ರೆ ಊರಲ್ಲಿ ನಾವು 10 ತಲೆ ಕಡ್ದು ಕೈಯಲ್ಲಿ ಇಟ್ಕೊಂಡ್ ಬರ್ತೀವಿ ಅಂದ್ರಿ. ಎಲ್ಲಿ ಇದೆಯಾ ನಿಮ್ ಕೈಲಿ? ಇಂಥ ಡೋಂಗಿಗಳ ಮಾತಿಂದ ದೇಶದ ಹಾಳು ಮಾಡ್ತಕ್ಕಂಥದ್ದಲ್ಲ. ಗೊತ್ತಾಗ್ತಿದ್ಯಾ? ಯದುಕುಮಾರ್ ಅವರು ಉತ್ತರ ಕೊಡಕ್ ರೆಡಿ ಇದ್ದಾರೆ. ಉತ್ತರ ಕೊಡಿ ಸರ್. ಮೇಡಮ್, 0 ಟಾಲರೆನ್ಸ್ ಟೆರರಿಸಂ ಅಂತಂದ್ರು. ಲೆಕ್ಕ ಹಾಕ್ಬಿಡೋಣ ಮೇಡಮ್. 0 ಟಾಲರೆನ್ಸ್ ಟೆರರಿಸಂ ಲಾಸ್ಟ್ 10 ವರ್ಷದಲ್ಲಿ ಆಗಿದ್ಯಾ? ಇಲ್ಲ ಅದಕ್ಕಿಂತ ಮುಂಚೆ 0 ಟೆರರಿಸಂ ಆಗಿದ್ಯಾ? ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, 200-300 ಜನ ಸತ್ತಿದ್ದಾರೆ. ಅವಾಗ ಕಾಂಗ್ರೆಸ್ ಸರ್ಕಾರ ಎಂತ ಅಂತು? ನೀವು ಹೇಳೋ ಗಂಟೆ ಸುಮ್ಮನೆ ಇರ್ಬೇಕು. ಆಮೇಲೆ ಕಾಶ್ಮೀರ ಪಂಡಿತರ ಕಾಲದಲ್ಲಿ ಇದಾಗಿದಂತದ್ದು ಯಾರ ಕಾಲದಲ್ಲಿ ಆಗಿದೆ? ಹಾಗಾದ್ರೆ 0 ಟಾಲರೆನ್ಸ್ ಅಂತ ಅಂದಾಗ
ಇದು ನಿಮ್ಮ ಆಫೀಸ್ ಅಲ್ಲ ಇದು. ರಾಮಕೃಷ್ಣ ಅವರೇ, ಕೇಳಿಸ್ಕೊಳ್ಳಿ. ಏನ್ ನಾವು ಪ್ರಧಾನಿ ಅವತ್ತು ದೇಶದ ಜನರು ನಾವೇನ್ರಿ ಪ್ರಧಾನಿ? ನಿಮ್ಮ ಪ್ರಧಾನಿ, ನೀವು ಪ್ರಧಾನಿಗಳಾಗಿದ್ದಾಗ್ಲೇನೆ ದೇಶ 4 ಯುದ್ಧಗಳು ಪಾಕಿಸ್ತಾನ ಜೊತೆಗೆ ಆಗಿದಂತದ್ದು. ನಿಮ್ಮ ವಾಜಪೇಯಿ ಹೇಳಿದ್ರು, ದುರ್ಗಾ ಮಾತೆ ಬಂದಿದ್ದಾಳೆ ಅಂತ. ದುರ್ಗಾ ಮಾತೆ ಬಂದಿದ್ದಾಳೆ ಅಂತ ಹೇಳಿದ್ರು. ದೇಶದ ಸೈನಿಕರಿಗೆ ಯಾವ ಚಿತ್ರಹಿಂಸೆ ಕೊಟ್ರಿ ಅಂತ ಒಂದು ಬುಲೆಟ್ ಫೈರ್ ಮಾಡ್ಬೇಕಾದ್ರೆ ನಿಮ್ಮ ಕಾಲದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಯಾಕಾಯ್ತು? ಅಕ್ಸೈ ಚಿನ್ ಚೈನಾಗೆ ಯಾಕೋಯ್ತು? ಉತ್ತರ ಇದ್ದೇನ್ರಿ ದೇಶಕ್ಕೆ, ನಿಮ್ ಜನಕ್ಕೆ ಆಕ್ಯುಪೈಡ್ ಕಾಶ್ಮೀರ್ ಪಾಕಿಸ್ತಾನ್ಗೆ ಹೆಂಗಾಯ್ತು? ಅಕ್ಸೈ ಚಿನ್ ಚೈನಾಗೆ ಹೆಂಗೋಯ್ತು? ವೈ ಡಿಡ್ ಇಟ್ ಗೋ? ಡು ಯು ಹ್ಯಾವ್ ದ ಆನ್ಸರ್? ಡು ಯು ಹ್ಯಾವ್ ದ ಆನ್ಸರ್ ಟು ದ ಪೀಪಲ್? ಇಲ್ಲ ನಿಮ್ಮ ಹತ್ರ ಆನ್ಸರ್. ದೇಶದ ಜನರಿಗೆ ಸೈನಿಕರ ಮೇಲೆ ಕಲ್ಲು ತೂರ್ತಾರೆ ಅಂತವ್ರು. ಇವತ್ತು ಯಾವನಾದ್ರೂ ಒಬ್ಬ ಬಂದು ಕಲ್ಲು ತೂರ್ಲಿ ನೋಡೋಣ, ಹಿಡ್ಕೊಳ್ಳಿ ಕಲ್ಲು ನೋಡೋಣ. ಜಮ್ಮು ಕಾಶ್ಮೀರ ಮಾಡಿದಂತದ್ದು ಇದು ನಮ್ಮ ಸಾಧನೆ. ಬರೀ ಯುದ್ಧ ಮತ್ತೆ ಟೆರರಿಸಮ್ ನಿಮ್ಮ ಸಾಧನೆ. ಆಯ್ತಾ ಸರ್? ಆಯ್ತಾ, ಕಿರ್ಚಿದ್ದಾಯ್ತಾ? ಈಗ ಉತ್ತರ ರಾಮಕೃಷ್ಣ ಅವ್ರು ಕೊಡಬೇಕು. ಅದಕ್ಕೆ ಮುಂಚೆ ಇಬ್ರು ಕಿರ್ಚಿದ್ದೀರಾ, ಅದನ್ನ ವೀಕ್ಷಕರು ಗಮನಿಸಿದ್ದಾರೆ. ರಾಮಕೃಷ್ಣ ಅವರು ಉತ್ತರ ಕೊಡ್ಬೇಕು ನಿಮ್ ಪ್ರಶ್ನೆಗೆ. ಅದಕ್ಕೆ ಮುಂಚೆ ಜಿತೇಂದ್ರ ಸರ್ ಹೇಳ್ತಾ ಇದ್ರು, ಕಲ್ಲು ಏನದು? ಅದೇ ಇವರು ಕೆಲವೊಂದು 5 ಸಾಧನೆಗಳಲ್ಲಿ ಕಲ್ಲು ಹೊಡೆಯವರಿಗೆ ಉದ್ಯೋಗ ಕೊಡಿಸಿದ್ರ ಅಂತ ಅಷ್ಟು ವರ್ಷಗಳ ಕಾಲ ಅವರ ರಾಜ್ಯ ಆಡಳಿತ ಇರುವಂತ. ಯಾರನ್ನ ಸರ್? ಕಲ್ಲು ಹೊಡಿತಾ ಇದ್ದವ್ರನ್ನ 6800 7300 ಜನನ ಕಲ್ಲು ಹೊಡಿತಾರೆ. ದೇಶಕ್ಕೆ ಪ್ರಪಂಚಕ್ಕೆ ಭ್ರಮೆ ಹುಟ್ಟಿಸ್ಬೇಕು. ತೊಡ ಜೈಲಲ್ಲಿ ಇಟ್ಟಿದ್ದಾರೆ. ಬಿಟ್ಟಿಯಾಗಿ ಊಟ, ಬಿಟ್ಟಿಯಾಗಿ ನೀರು, ಬಿಟ್ಟಿಯಾಗಿ ಬಟ್ಟೆ. ಅವ್ರು ನೀಚೆ ಬಿಡಿ, ಮತ್ತೆ ಅದೇ ಕೆಲಸ ಅವ್ರದ್ದು. ಏನ್ ನಿಮ್ ಪಾಲಿಸಿಯಿಂದ ಬರೀ ಇಲ್ದೇರಂತ ಮರಳು ಮಾಡೋ ಮಾತುಗಳಿಂದ ಯಾವ್ದೇನ ಉದ್ದಾರ ಆಗಿಲ್ಲ. ಅಲ್ಲಿ ಜನಗಳಾದ್ರೂ ನೆಮ್ಮದಿಯಲ್ಲಿ ಇರ್ತಾರಲ್ಲ. ಯಾರು ಹೇಳಿದ್ರು ದಿನ ಸಾಯ್ತಾ ಇದಾರೆ ಅಂತ ಹೇಳಿದ್ವಲ್ರಿ? ವೀರ ಮರಣ ಯಾಕ್ರಿ ಅಂತ ಇದಾರೆ? ಅಲ್ಲ, ಸೈನಿಕರು ದಿನ 5 ಜನ 3 ಜನ 4 ಜನ ಯಾಕೆ ಸಾಯ್ತಾ ಇದಾರೆ? ದಿನ ಸಾಯ್ತಾ ಇದ್ರೆ ನಿಮ್ಮ ಅಧ್ಯಕ್ಷ ರಾಹುಲ್ ಗಾಂಧಿ ನೀವು ಉತ್ತರ ಕೊಟ್ರಿ ನೋಡಿ. ಅವ್ರೊಂದ್ ಲೆಕ್ಕ ಕೊಟ್ರಪ್ಪ, ಯಾವ್ದೋ RTI ಅಂತ ಹೇಳಿ. ನಾನು ಕೂಡ ಒಂದು ಆರ್ಟಿಕಲ್ ಓಪನ್ ಮಾಡಿದೆ, ನಿಮಗೆ ಲಿಂಕ್ ಕೂಡ ಕಳಿಸ್ತೀನಿ. ಇದು RTI ಮೂಲಕ ಟೈಮ್ಸ್ ಆಫ್ ಇಂಡಿಯಾ ಪಬ್ಲಿಷ್ ಮಾಡಿರುವ ಒಂದು ಆರ್ಟಿಕಲ್. 2004ರಿಂದ 2022ರವರೆಗೆ ಆಗಿರ್ತಕ್ಕಂಥ ಟೆರರ್ ಅಟ್ಯಾಕ್ಸ್ ನ ಸಂಖ್ಯೆ. ಅದರಲ್ಲಿ 2004ರಿಂದ 2013ರವರೆಗೆ 9321 ಟೆರರ್ ಅಟ್ಯಾಕ್ಸ್. ಆಯ್ತಾ ಸರ್? 2004ರಿಂದ 2013ವರೆಗೂ ಯಾರ ಸರ್ಕಾರ ಆಯ್ತು ನಿಮಗೆ ಗೊತ್ತಿದೆ. ಟೆರರ್ ಅಟ್ಯಾಕ್ಸ್ ನಿಮಗೆ ಲಿಂಕ್ ಕಳಿಸ್ತೀನಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 2014 ಕಂಪ್ಲೀಟ್ ಮಾಡ್ತೀನಿ. 2014ರಿಂದ 2022ರ ಆಗಸ್ಟ್ ವರೆಗೂ 2132, 2000 ಅಲ್ಲಿ 9000. ಇದು ಲೆಕ್ಕ ನಂದಲ್ಲ ಸರ್, ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ RTI ಇಂದ ತೆಗೆದಿರುವ ಮಾಹಿತಿ. ನನಗೆ ಗೊತ್ತಿಲ್ಲ ಸರ್, ನೀವು ಹೇಳಿದ್ರಿ, ನಾನು ನೀವು ಸ್ಟಾರ್ಟ್ಸ್ ಹೇಳಿದ್ರಿ, ನಾನು ಸ್ಟಾರ್ಟ್ಸ್ ಹೇಳಿದ್ರಿ ಅಷ್ಟೇ. ಇದು ನಿಮಗೆ ಅವ್ರಿಗೆ ಸಂಬಂಧಪಟ್ಟ ವಿಚಾರ, ನನಗೆ ಗೊತ್ತಿಲ್ಲ. ಹೇಳಿ, ಉತ್ತರ ಕೊಡಿ. ಉತ್ತರ ಕೊಡಿ. ನೀವು ಲೆಕ್ಕ ಕೊಟ್ರಿ, ನಾನು ಒಂದ್ ಲೆಕ್ಕ ಕೊಟ್ಟೆ, ಉತ್ತರ ಕೊಡಿ. ನಾವು ರಾಮಕೃಷ್ಣ ನಾನು ನಿಮ್ ಪ್ರಶ್ನೆ ಕೇಳಿದೆ. ಕಂಟ್ರೋಲ್ ಆಗಿದೆ, ಕಂಟ್ರೋಲ್ ಆಗಿದೆ. ರಾಹುಲ್ ಗಾಂಧಿ ಕಾಶ್ಮೀರ್ಗೆ ಹೋಗಿ ಸ್ನೋ ಆಟ ಆಡಿದ್ರಲ್ಲ, ಅದು ಭಾರತ ಮಾತಾನೆ ನರೇಂದ್ರ ಶಾಂತಿ ಯಾವಾಗ ಕಾಶ್ಮೀರ್ ಉತ್ತರ ಕೊಡ್ಲಿ.